बाघ मारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी। चाहे नॉर्मल हो या सिजेरियन, कम दामों में किया जाएगा। 24 घंटे माहिर डॉक्टरों की निगरानी में। अस्पताल का पता सखाफ रोज़ा 4 नंबर स्कूल के करीब, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। एमएलए यत्नाल जरूर मिनिस्टर बनेंगे, मंत्री उमेश कत्ती का विश्वास। बीजापुर को पहुंचे पहली बार जिले के इंचार्ज मंत्री उमेश कत्ती ने गणतंत्र दिवस का तिरंगा लहराकर प्रेस मीट के जरिए अपने सरकार के किए गए विकास की उपलब्धियों, जिला प्रभारी मंत्रियों के तबादले, पार्टी में सब कुछ ठीक होने का यकीन। सिटी एमएलए बसनगौड़ा पाटिल को अपना करीबी दोस्त बताते हुए जरूर इस बार मंत्री बनने का विश्वास जताया। इंचार्ज मिनिस्टर उमेश कत्ती ने राजनीति से जुड़े कई विषयों पर अपने ही अंदाज में जवाब दिया। उमेश कत्ती ने ಇವತ್ತು ಬಿಜಾಪುರ ಜಿಲ್ಲೆಯ 73ನೇ ಗಣರಾಜ್ಯೋತ್ಸವದ ಅಂಗವಾಗಿ ಇವತ್ತು ಜಿಲ್ಲೆಯಲ್ಲಿ ಧ್ವಜಾರೋಹಣ ಮಾಡುವ ಮುಖೇನ ಜಿಲ್ಲೆ ಉದ್ದೇಶಿಸಿ ಸರ್ಕಾರ ಸಾಧನೆ ಹೇಳ್ತಾ ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ಹೇಳುವಂಥ ಕೆಲಸ ಮಾಡಿದ್ವಿ. ಮೊನ್ನೆ ಮಧ್ಯಾಹ್ನ ನಾನು ಬಿಜಾಪುರ ಜಿಲ್ಲೆಯ ಪಾಲಕ ಮಂತ್ರಿಯಾಗಿ ಆಯ್ಕೆಯಾಗಿದ್ದು ನನಗಿಂತ ವಿಶೇಷವಾದಂಥ ಖುಷಿ ತಂದಿದೆ. ಯಾಕಂದರೆ ನಾನು ಪ್ರಥಮವಾಗಿ ಮಂತ್ರಿ ಆದಾಗ 96ರಲ್ಲಿ ಸಕ್ಕರೆ ಮಂತ್ರಿಯಾಗಿ, ಬಿಜಾಪುರ ಜಿಲ್ಲೆಯ ಮಂತ್ರಿಯಾಗಿ ನಾನು ಬಿಜಾಪುರ ಜಿಲ್ಲೆಗೆ ಬಂದು ಧ್ವಜಾರೋಹಣ ಮಾಡಿ ಜಿಲ್ಲಾ ಪಾಲಕ ಮಂತ್ರಿಯಾಗಿ ಈ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ತೀರ್ಮಾನಗಳು ಆವತ್ತಿನ ದಿನ ಮಾಡಿದ್ದೀನಿ. ಇವತ್ತು ಮರಳಿ ಜಿಲ್ಲಾ ಪಾಲಕ ಮಂತ್ರಿಯಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರಿಗೂ ಸಂತೋಷ ಸುದ್ದಿಯನ್ನು ಹೇಳ್ತಾ, ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಜಿಲ್ಲಾ ಆಡಳಿತದಲ್ಲಿ ಇನ್ನೂ ಒಂದು ತಿಳ್ಕೋಬೇಕಾಗತ್ತೆ. ತಿಳ್ಕೊಂಡು ನಿಮಗೆಲ್ಲ ಸವಿಸ್ತಾರವಂಥ ಪ್ರೆಸ್ ಮೀಟ್ ಮಾಡುವಂಥ ತೀರ್ಮಾನಗಳು ಮುಂದಿನ ತೀರ್ಮಾನಗಳಲ್ಲಿ ಮಾಡ್ತೀನಿ ಅಂತೇಳಿ ಹೇಳ್ತಾ, ಇವತ್ತಿನ ಮಟ್ಟಿಗೆ ಇವತ್ತು ಜಿಲ್ಲಾ ಪಾಲಕ ಮಂತ್ರಿಯಾಗಿ ಕೆಲಸ ಮಾಡುವಂಥ ಪ್ರಸಂಗ ಬರುವ ಸಂದರ್ಭದಲ್ಲಿ ತಾವು ಕೊಡುವಂಥ ಸಲಹೆಗಳನ್ನು ಆಲಿಸಿ ಅದನ್ನು ಸರಿಯಾದ ಸ್ಪಂದನೆ ಕೊಡ್ತೀವಿ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಅಭಿಪ್ರಾಯ ಕೇಳಿ. ಗ್ರಾಮವನ್ನ ಕೇಂದ್ರ ಈಗಾಗಲೇ ರಾಜ್ಯ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿ ಅಂತ ಯಡಿಯೂರಪ್ಪ, ನಮ್ಮ ಬೊಮ್ಮಾಯಿ ಸಾಹೇಬರು ಗ್ರಾಮನ್ ಯೋಜನೆಯನ್ನು ಲಾಂಚ್ ಮಾಡಿದ್ದಾರೆ. ಇವತ್ತೇ ಲಾಂಚ್ ಆಗಿದೆ. ನಾವು ಸಹ ಇವತ್ತು ಮುದ್ದೇಬೇಳೆ ತಾಲೂಕಿನ ಒಂದು ಪಂಚಾಯತಿಯಲ್ಲಿ ಡವಳಗಿ ಗ್ರಾಮದಲ್ಲಿ ಲಾಂಛನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಹೊಸದಾಗಿ ಅದನ್ನು ಲಾಂಚ್ ಮಾಡಿ ಆಲ್ಮಟ್ಟಿಗೆ ಹೋಗಿ ನಾನು ಊಟ ಮುಗಿಸಿ ಬೆಂಗಳೂರು ಹೋಗುವಂಥ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಒಳ್ಳೆಯದಾಗಿ ಮಾಡ್ತೀವಿ. ಅದಲ್ಲದೆ ಮಾಡಿದ್ದೀನಿ. ಮುಂದೆ ಇವತ್ತು ಜಿಲ್ಲಾ ಮಂತ್ರಿಯಾಗಿ ನೇಮಕಾತಿ ಆಗಿದ್ದೀನಿ. ಬರ್ತಕ್ಕಂಥ 6 ತಿಂಗಳು ನನ್ನ ನಡವಳಿಕೆ ನೋಡಿ ತಾವು ಅದ್ರ ಮೇಲೆ ಪ್ರತಿಕ್ರಿಯಿಸು. ಹಿಂದೆ ನಾವು ಪ್ರತಿಕ್ರಿಯಿಸಿ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ, ನಿಮಗೂ ಮಾಡೋಕ್ಕಾಗಲ್ಲ. ಸಚಿವ ಸಂಪುಟ ಬದಲಾವಣೆ ಅಥವಾ ಏನಾದರೂ ಅದು ನಿರಂತರ ಜ್ಯೋತಿ. ಸಚಿವ ಸಂಪುಟದ ಬದಲಾವಣೆ ನಿರಂತರ ಜ್ಯೋತಿ ಇದ್ದಂಗೆ ಅದು ಎಲ್ಲಿಯೂ ಬದಲಾವಣೆ ಕಂಡು ಬರ್ತಾ ಇಲ್ಲ. ಮಂತ್ರಿಮಂಡಲದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಆದರೆ ಮಾಧ್ಯಮಗಳ ಮುಖೇನ ಅದು ಪ್ರತಿದಿನ ಚರ್ಚೆ ಆಗ್ತಾ ಇದೆ. ನಾವು ನೋಡ್ತಾ ಕೂತಿದ್ದೀವಿ, ನೀವು ನೋಡ್ತಾ ಇದ್ದೀರಿ, ನೋಡ್ಕೊಂಡು ಹೋಗೋಣ ಅಷ್ಟೇ. ಯತ್ನಾಳ್ ಅವರು ಮಂತ್ರಿಗಳು ಆಗೇ ಆಗ್ತಾರೆ, ಅದ್ರಾಗ ಎರಡೇ ಪ್ರಶ್ನೆ ಇಲ್ಲ. ನನ್ನ ಆತ್ಮೀಯ ಮಿತ್ರರು ಹೌದು, ಹಿಂದೆ ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಬೇಕು, ಏನೋ ನಡು ತೊಡಗಳಿಂದ ಉಳ್ಕೊಂಡಿದ್ದಾರೆ. ಶಾರ್ಟ್ಲಿ ಆಗೇ ಆಗ್ತಾರೆ. ನಾ ಮಾಡಕ್ ಬರಲ್ಲ, ಮುಖ್ಯಮಂತ್ರಿ ಮಾಡಬೇಕು. ನಾ ಮಾಡಕ್ಕೆ ಎಲ್ಲ ಸವಾಲು ಮಾಡ್ಬೇಕು. ಪುನಾರಚನೆ ವೇಳೆಯಲ್ಲಿ ನೀವು ಬೆಳಗಾವಿಯಲ್ಲಿ ಒಂದು ಗುಪ್ತ ಸಭೆ ಮಾಡಿದ್ರಿ, ಬೆಂಗಳೂರಲ್ಲಿ ಸಭೆ ಆಯಿತು, ಎಲ್ಲೋ ಆಂತರಿಕವಾಗಿ ಏನು ಸಮಸ್ಯೆ ಆಗ್ತಿಲ್ಲ. ಪುನರ್ರಚನೆ ವೇಳೆಯಲ್ಲಿ ನಮ್ಮ ಗುಪ್ತ ಸಭೆ ಅಲ್ಲ. ನಮ್ಮ ಜಿಲ್ಲೆಯ ಪಕ್ಷದ ಕ್ಯಾಂಡಿಡೇಟು ಮಾಂತೇಶ್ ಕೌಟಿಮಠ ಸ್ಪರ್ಧೆ ಇಡಿಸಿದ್ರು. ಪಕ್ಷ ಅವರ ಸೋಲು ಹೇಗಾಯಿತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಮಾಡಬೇಕು. ಅವ್ನು ಹೆಂಗೆ ಮಾಡ್ಬೇಕಂತೇಳಿ 10 ಜನ ಶಾಸಕರು ಕೂಡ ಚರ್ಚೆ ಮಾಡಿತ್ತು. ಗುಪ್ತ ಸಭೆನಲ್ಲ, ಯಾರು ಬಿಡಬೇಕಂತೂ ಇಲ್ಲ, ಯಾರು ತೊಗೊಂಡು ಮಾಡ್ಬೇಕಂತೂ ಇಲ್ಲ. ನಾವು 10 ಜನ ಸಹಜವಾಗಿ ಕೂಡಿದ್ವಿ, ಚರ್ಚೆಗಳು ಮಾಡಿದ್ವಿ. ಈಗ ಸಿದ್ದರಾಮಯ್ಯ ಒಂದ್ ಕಡೆ ಹೇಳ್ತಾರೆ, ಮತ್ತೆ DK ಒಂದ್ ಕಡೆ ಹೇಳ್ತಾರೆ, ಬಿಜೆಪಿ ಅವರು ನಮಗೆ ಬಾಗಿಲು ತಟ್ತಾ ಇದ್ದಾರೆ. ಹಲವಾರು ಜನರು ಯಾರು 1-2 ಹೆಸರು ಅಂತ ಹೇಳ್ರಿ, ಅವ್ರು ದಿನ ಹೇಳ್ತಾರೆ. ನಾವು ಯಾರೂ ಬಾಗಿಲು ತರ್ತಾ ಇಲ್ಲ, ಯಾರು ಬಿಜೆಪಿ ಅವ್ರು ಬಿಟ್ಟು ಹೋಗ್ತಾ ಇಲ್ಲ. ಇನ್ನೂ 1.5 ವರ್ಷ ಸರ್ಕಾರ ಇದೆ, ಅಧಿಕಾರದಾಗ ಇರ್ತೀವಿ, ಒಳ್ಳೆಯ ಸರ್ಕಾರ ಕೊಡ್ತೀವಿ, ಮತ್ತೆ ಮರಳಿ ನಾವೇ ಬರ್ತೀವಿ.
ವಲಸೆ ಬಂದವ್ರು ಹೋಗ್ತಾರ ವಾಪಸ್ ಅನ್ನುವಂಥದ್ದು ಕೂಡ ಇದೆ. ಯಾರು ಎಲ್ಲಿ ಹೋಗೋದಿಲ್ಲ, ಬಂದವ್ರು ಹೋದ್ರೆ ಅವ್ರು ತೊಗೊಳಂಗಿಲ್ಲ ಈ ತೊಂದರೆ. ಬಿಜಾಪುರ ಜಿಲ್ಲೆ ಬಿಜೆಪಿ ಶಾಸಕರು ಹೋಗ್ತಾ ಶಾಸಕರ ಹೇಳಿದ್ರು ಯಾರು ಎಲ್ರಿ ಹೇಳೋದ್ರಿ? ನಾವು ಯಾರು 120 ಜನ ಬಿಜೆಪಿ ಶಾಸಕರು ಗಟ್ಟಿಮುಟ್ಟಾಗಿದ್ವಿ, ಸರ್ಕಾರ ನಡೆಸ್ತಾ ಇದ್ವಿ, ಒಳ್ಳೆಯ ಸರ್ಕಾರ ಕೊಡ್ತಾ ಇದ್ವಿ, ಅಭಿವೃದ್ಧಿ ಪರ ಕೆಲಸ ಮಾಡ್ತಾ ಇದ್ವಿ. ಅದರಾಗ ವಿಶೇಷವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಭಾಗಕ್ಕೆ ಸಂಬಂಧಪಟ್ಟಂತ ಬೊಮ್ಮಾಯಿ ಅವರು ಒಳ್ಳೆಯ ಕೆಲಸಗಳು ಮಾಡಿ ತೋರಿಸ್ತಾರೆ. ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ನಮಗೆಲ್ಲ ಜವಾಬ್ದಾರಿ ಕೊಟ್ಟಿರೋ ಕೈ ಜೋಡಿಸಿ ಅಭಿವೃದ್ಧಿ ಪರ ಕಾರ್ಯಕ್ರಮಗಳಾಗಿ ಬರ್ತಕ್ಕಂಥ ಮುಂದಿನ ಚುನಾವಣೆಯಲ್ಲಿ ಮರಳಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಆತ್ಮವಿಶ್ವಾಸದಿಂದ ಹೇಳಿಕೆ ಇಚ್ಛೆ ಮಾಡ್ತಾರೆ. ಸರ್, ಬೆಳಗಾವಿಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಂಸತ್ ಅಧಿಕಾರಿಗಳು ಪದೇ ಪದೇ ಬದಲಾವಣೆ ಆಗ್ತಾರೆ. ಹಾಗೆ ಜಿಲ್ಲಾ ಪಾಲಕ ಮಂತ್ರಿಗಳು ಆಗಬಹುದು. ನಾವು ನಮ್ಮ ಜಿಲ್ಲೆಗಳು ಇರಬಾರ್ದಂತೇಳಿ ಬದಲಾವಣೆ ಆಗಿ ನಮ್ಮ ಬಿಜಾಪುರ ಹಾಕಿದ್ದಾರೆ, ಕಾರಜೋಳ ಅಲ್ಲಿ ಹಾಕಿದ್ದಾರೆ. ಈ ರೀತಿ ಬದಲಾವಣೆ ಆಗಿ ಪಟ್ಟಿನ ಮೇಲೆ ಜಿಲ್ಲಾ ಅಭಿವೃದ್ಧಿ ಆಗಬೇಕು ದೃಷ್ಟಿಯಿಂದ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಅದರಿಂದ ಆ ಜಿಲ್ಲೆಯವರೇ ಮಂತ್ರಿ ಆಗಿದ್ದರೆ ಅಲ್ಲಿಯ ರಾಜಕೀಯ ಬೆರೆಸಿ ಆ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಅನ್ನೋ ದೃಷ್ಟಿಯಿಂದ ಈ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮ ತಗೊಂಡಿದ್ದಾರೆ. ಮಾಡಲ್ಲ, ಅಭಿವೃದ್ಧಿ ಕೆಲಸಗಳು ಯಾವ ಸಭೆಗಳು ಇಲ್ಲ. ಮತ್ತೆ ಜಿಲ್ಲೆ ಮೇನ್ ಬೇಕಾದವರು ಆಯಾ ಜಿಲ್ಲೆಯವರು ಇದ್ರೆ ಬಹಳ ಅನುಕೂಲ ಇರುತ್ತೆ. ಈ ಪದೇ ಪದೇ ಚೇಂಜ್ ಆಗೋದ್ರಿಂದ ಸಹಜವಾಗಿ ಒಂದು ಕಡೆ ಜಿಲ್ಲೆಯವರಿದ್ರೆ ಅಭಿವೃದ್ಧಿ ಆಗ್ತದೆ ನಿಮ್ಮ ಅನಿಸಿಕೆ, ಇನ್ನೊಂದು ಕಡೆ ಆ ಜಿಲ್ಲೆಯವರಿದ್ರೆ ಅಲ್ಲಿಯ ರಾಜಕೀಯ ಬೆರೆಸಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ, ಕುಂಠಿತ ಆಗ್ಬೋದು ಸರ್ಕಾರದ ಚಿಂತನೆ. ಹಾಗಾಗಿ ಬದಲಾವಣೆ ಮಾಡಿ ನೋಡ್ತಾ ಇದ್ದಾರೆ. ಪಟ್ಟಿನ ಮೇಲೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿ ಕೂಡಿ ಕೆಲಸ ಮಾಡಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯತೆ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು 30 ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾವು ಯಾರೂ ಅಸಮಾನ ಇಲ್ಲ. ನೀವೇ ಮಾಧ್ಯಮದ ಮೂಲಕ ಸೃಷ್ಟಿಸಿ ಅವ ಅಸಮಾನ ಇವು ಅಸಮಾನ, ನಾವು ಯಾರೂ ಅಸಮಾನ. ಈಗ ನಾ ಬಾಗಲಕೋಟೆ ಜಿಲ್ಲೆಗೆ ಇದ್ದೆ, ಈಗ ಬಿಜಾಪುರ ಹಾಕಿದ್ರೆ ಇಲ್ಲಿ ಬಂದೆ, ಏನು ತಪ್ಪಿದೆ? ನಾವು ಇನ್ನೇನು ಪಾಕಿಸ್ತಾನಕ್ಕೆ ಹಾಕಿದ್ಲ ಮಾಡಿ ಕರ್ನಾಟಕ ರಾಜ್ಯದಲ್ಲೇ ನಮ್ಮನ್ನು ಬದಲಾವಣೆ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಅಸಮಾನ ಇಲ್ಲ. ಸರ್, ಹಿಂದಿನ ಉಸ್ತುವಾರಿ ಸಚಿವರ ಬಗ್ಗೆ ಬಹಳ ಏನೋ ಸ್ವಲ್ಪ ಆಕ್ಷೇಪ ಇತ್ತು. ರೆಗ್ಯುಲರ್ ಮೀಟಿಂಗ್ ಕಂಡಕ್ಟ್ ಮಾಡೋದಿಲ್ಲ, ಜಿಲ್ಲಾ ಉಸ್ತುವಾರಿ ಸಂಬಂಧಪಟ್ಟ ಏನಾದ್ರು ಅಭಿವೃದ್ಧಿ ಬಗ್ಗೆ ಬಹಳ ನಿರ್ಲಕ್ಷ್ಯ ಭಾವನೆ ಅಂತ ಹೇಳಿ ಅವರು ಆ ಹೋಗಲಾಡಿಸುವ ಹಿನ್ನೆಲೆ ಕರ್ನಾಟಕದಲ್ಲಿ ಅತ್ಯಧಿಕ ಹೆಚ್ಚು ಬೆಳೆಯೋದು ಲಿಂಬೆ ಬಿಜಾಪುರ ಜಿಲ್ಲೆ, ಕರ್ನಾಟಕದಲ್ಲಿ ಹೆಚ್ಚಿತ್ತು. ಅದನ್ನ ಉಪ್ಪಿನಕಾಯಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಆಗಲಿ, ಮಧ್ಯಾಹ್ನದ ಬಿಸಿಯೂಟ ಇರಲಿ, ಹಾಸ್ಟೆಲ್ಗಳಲ್ಲಿ ಕೊಟ್ರೆ ರೈತರಿಗೂ ಅನುಕೂಲ ಆಗ್ತೈತಿ. ಮತ್ತು ಅದು ಒಂದು ಜೋಳ ತಾವು ಕೇಳ್ತಾ ಇದ್ದೀರಿ. 6.5 ಲಕ್ಷ ಟನ್ ನಮಗೆ ರಾಜ್ಯಾದ್ಯಂತ ಉತ್ತರ ಕರ್ನಾಟಕ ವಿಶೇಷವಾಗಿ ಹಂಚಲಿಕ್ಕೆ ಬೇಕಾದಂಥ ಜೋಳ. ಅದೇ ರೀತಿ ಆ ಭಾಗದಲ್ಲಿ ಮೈಸೂರು ಭಾಗದಲ್ಲಿ 6.5 ಲಕ್ಷ ಮಾಡಿದ್ದೀನಿ. ಮುಂದೆ ಇವತ್ತು ಜಿಲ್ಲಾ ಮಂತ್ರಿಯಾಗಿ ನೇಮಕಾತಿ ಆಗಿದ್ದೀನಿ. ಬರ್ತಕ್ಕಂಥ 6 ತಿಂಗಳು ನನ್ನ ನಡವಳಿಕೆ ನೋಡಿ ನಾವು ಅದ್ರ ಮೇಲೆ ಪ್ರತಿಕ್ರಿಯಿಸು. ಹಿಂದೆ ನಾವು ಪ್ರತಿಕ್ರಿಯಿಸಿ ನಾನು ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ, ನಿಮಗೂ ಮಾಡೋಕ್ಕಾಗಲ್ಲ. ಸಚಿವ ಸಂಪುಟ ಮಾಡಿ ಪ್ರೊಕ್ಯೂರ್ಮೆಂಟ್ ಮಾಡ್ಬೇಕಾಯ್ತು, ಉಪ್ಪಿನಕಾಯಿ ಮಾಡ್ಬೇಕಾಯ್ತು, ಮಾಡಿ ಹಂಚಿಕೆ ಮಾಡುವಂಥ ಕಾರ್ಯಕ್ರಮ. ಅದು ಟೈಮ್ ತಗೋತಿ. ಸ್ವಲ್ಪ ಚರ್ಚೆ ಮಾಡಿ ಶಿಕ್ಷಣ ಇಲಾಖೆ ಜೊತೆ ಚರ್ಚೆ ಮಾಡಿ ಹಂಚಿಕೆ ಬ್ರದರ್ಸ್ ಯಾರೂ ಇಲ್ಲ. ಭಾರತೀಯ ಜನತಾ ಪಕ್ಷದ ಎಲ್ಲ ಶಾಸಕರು, ನನಗೂ ಒಬ್ಬ ತಮ್ಮದಾನ, ನನಗೂ ಒಬ್ಬ ಅಣ್ಣದಾನ, ಇವೆಲ್ಲ ಇರ್ಬೋದು ನಮ್ಮ ಮನೆಗಳಲ್ಲಿ. ಆದರೆ ಭಾರತೀಯ ಜನತಾ ಪಕ್ಷ ನಮ್ಮ ಮಾತೃಪಕ್ಷ. ಅದನ್ನೆಲ್ಲರೂ ಕೂಡ ಬೆಳೆಸಬೇಕು, ಕಟ್ಟಬೇಕು, ಮತ್ತೊಮ್ಮೆ ಸರ್ಕಾರ ತರಬೇಕು. ಥ್ಯಾಂಕ್ ಯು. Food, grocery, raw chicken, mutton, fish, vegetables, fruit, juice, मिठाई, मेडिसिन, चाय और पानी, वो भी अपने मनपसंद शॉप से सिर्फ 30 मिनट में अपने घर तक। अरे वाह, मैं तो अभी ऑर्डर करती हूँ। क्या बताया? ऐप का नाम बिगोस। तुम इस ऐप के बारे में किसी को मत बताना। सुना आपने? किसी को मत बताना। और खबरों के लिए देखते रहिए बी न्यूज नेशन।